ದಟ್ಟವಾದ ಕಾಡಿನೊಳಗೆ ಒಂದು ಬೃಹತ್ ಓಕ್ ಮರ ಮತ್ತು ಒಂದು ದುರ್ಬಲವಾದ ಬಿದಿರಿನ ಗಿಡ ಬೆಳೆದಿತ್ತು. ಓಕ್ ಮರವು ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆಪಡುತ್ತಿತ್ತು ಮತ್ತು ಆಗಾಗ್ಗೆ ಬಿದಿರನ್ನು ಅದರ ದೌರ್ಬಲ್ಯ ಮತ್ತು ಪ್ರತಿ ಗಾಳಿಯ ಹೊಡೆತಕ್ಕೂ ನಿರಂತರವಾಗಿ ತೂಗಾಡುತ್ತಿರುವುದಕ್ಕಾಗಿ ಅಣಕಿಸುತ್ತಿತ್ತು. ನಿನ್ನನ್ನು ನೋಡು, ಓಕ್ ಮರ ಹೇಳಿತು, ಸ್ವಲ್ಪ ಗಾಳಿ ಬೀಸಿದರೂ ನೀನು ತೂಗಾಡುತ್ತೀಯ. ನಾನು ಎತ್ತರವಾಗಿ ಮತ್ತು ಬಲವಾಗಿ ನಿಲ್ಲುತ್ತೇನೆ. ನೀನು ನನ್ನಷ್ಟು ಶಕ್ತಿಶಾಲಿಯಾಗಲು ಎಂದಿಗೂ ಸಾಧ್ಯವಿಲ್ಲ. ವಿನಮ್ರ ಮತ್ತು ಪ್ರಶಾಂತ ಬಿದಿರು ಸುಮ್ಮನೆ ನಕ್ಕಿತು ಮತ್ತು ಕಾಲವೇ ಉತ್ತರಿಸುತ್ತದೆ ಎಂದು ಉತ್ತರಿಸಿತು. ಋತುಗಳು ಕಳೆದವು. ಬಿದಿರು ನೆಲಕ್ಕೆ ತಗ್ಗಿತ್ತು, ಪ್ರತಿ ಗಾಳಿಯ ಉಗ್ರತೆಯಿಂದ ಸುಂದರವಾಗಿ ಬಾಗುತ್ತಿತ್ತು. ಆದರೆ ಓಕ್ ಮರವು ಅದರ ಸುತ್ತಲಿನ ಎಲ್ಲಕ್ಕಿಂತ ಎತ್ತರವಾಗಿ ಮತ್ತು ಬಲವಾಗಿ ನಿಂತಿತ್ತು. ಒಂದು ದಿನ ಕಾಡಿನ ಮೇಲೆ ಹಿಂದೆಂದೂ ಕಾಣದ ಬಿರುಗಾಳಿ ಬೀಸಿತು. ಗಾಳಿ ಜೋರಾಗಿ ಕೂಗಿತು ಮತ್ತು ಆಕಾಶವು ಗುಡುಗಿನಿಂದ ಗರ್ಜಿಸಿತು. ತನ್ನ ಹಠಮಾರಿ ಸ್ಥಿತಿಸ್ಥಾಪಕತ್ವದಲ್ಲಿ ಓಕ್ ಮರವು ಬಾಗಲು ನಿರಾಕರಿಸಿತು. ಅಚಲವಾದ ಪ್ರತಿಭಟನೆಯೊಂದಿಗೆ ಬಿರುಗಾಳಿಯನ್ನು ದಿಟ್ಟಿಸುತ್ತಿತ್ತು. ಆದರೆ ಬಿರುಗಾಳಿ ನಿರಂತರವಾಗಿತ್ತು ಮತ್ತು ಗಾಳಿಯ ರಭಸ ತೀವ್ರಗೊಳ್ಳುತ್ತಿದ್ದಂತೆ ಓಕ್ ಮರವು ನಡುಗಲು ಮತ್ತು ಕಿರುಚಲು ಪ್ರಾರಂಭಿಸಿತು. ಕೊನೆಗೆ ಭೂಮಿಯಷ್ಟೇ ಆಳವಾದ ಶಬ್ದದೊಂದಿಗೆ ಓಕ್ ಮರದ ಬೇರುಗಳು ದಾರಿ ತಪ್ಪಿದವು ಮತ್ತು ಅದು ನೆಲಕ್ಕೆ ಅಪ್ಪಳಿಸಿತು. ಅದರ ಬಲವು ಇಳುವರಿ ಪಡೆಯಲು ಅಸಮರ್ಥತೆಯಿಂದ ಕುಸಿದು ಬಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ಬಿದಿರು ಗಾಳಿಯೊಂದಿಗೆ ತೂಗಾಡುತ್ತಾ, ಬಾಗುತ್ತಾ ಮತ್ತು ತಿರುಚುತ್ತಾ ಬಿರುಗಾಳಿಯ ಬಲಕ್ಕೆ ಮುರಿಯದೆ ದಾರಿ ಮಾಡಿಕೊಟ್ಟಿತು. ಕೊನೆಗೂ ಗಾಳಿ ಕಡಿಮೆಯಾದಾಗ ಬಿರುಗಾಳಿಯಿಂದ ಯಾವುದೇ ಹಾನಿಯಾಗದಂತೆ ಬಿದಿರು ನೇರವಾಯಿತು. ಬಿದ್ದ ಓಕ್ ಮರವು ಈಗ ಕಾಡಿನ ನೆಲದ ನಡುವೆ ಬಿದ್ದಿತು. ಆದರೆ ಬಿದಿರು ಹುಲುಸಾಗಿ ಬೆಳೆಯುತ್ತಲೇ ಇತ್ತು. ಇದು ನಮ್ಯತೆಯಲ್ಲಿ ಕಂಡುಬರುವ ಶಕ್ತಿಗೆ ಸೌಮ್ಯ ಸಾಕ್ಷಿಯಾಗಿದೆ. ಒಮ್ಮೆ ಓಕ್ ಮರದ ಅಣಕಿಸುವ ಮಾತುಗಳು ಎಲೆಗಳ ನಡುವೆ ಕೇವಲ ಪಿಸುಮಾತಾಗಿದ್ದವು, ಏಕೆಂದರೆ ಬಿದಿರು ಹೊಂದಾಣಿಕೆಯ ಮೂಲಕ ಸ್ಥಿತಿಸ್ಥಾಪಕತ್ವದ ಶಾಂತ ಜ್ಞಾಪನೆಯಾಗಿ ನಿಂತಿತು. ಕಾಲವೇ ಹೇಳುತ್ತದೆ ಎಂಬ ತನ್ನ ಹಿಂದಿನ ಭರವಸೆಯನ್ನು ಪ್ರತಿಧ್ವನಿಸಿತು.